ನಾನು ವಿಧಾನಸಭೆ ಉಪಚುನಾವಣೆ ಬಗ್ಗೆ ಮಾತಾಡುವಷ್ಟು ದೊಡ್ಡವನಲ್ಲ. ಹೊಂದಾಳಿ ನ್ಯಾಮತಿ ಅವಳಿ ತಾಲೂಕಿನಲ್ಲಿ ಜನಾದೇಶ ನನ್ನ ವಿರುದ್ಧ ಬಂತು. ಆದರೆ ನಿಜವಾದ ಜನಾದೇಶ ತಾಂತ್ರಿಕವಾಗಿ ನಾನು ಸೋತಿರ್ಬೋದು. ಈಗಲೂ ಜನರ ಮಧ್ಯೆ ಇದ್ದೀನಿ. ಹೋರಾಟಗಳು, ದಿನನಿತ್ಯ ಹಳ್ಳಿ ಜನರ ಮಧ್ಯೆ ಅವರ ಕಷ್ಟ ಸುಖಗಳು, ದುಃಖ ದುಮ್ಮಾನಗಳನ್ನು ನಾನು ಆಲಿಸ್ತೀನಿ. ಜನ ನನಗೆ ಇವತ್ತು ಗೌರವದಿಂದ ಶಾಸಕರು ಅಂತ ಅಂದರೆ ಆ ಭಾವನೆಯಿಂದ ನೋಡ್ತಾ ಇದ್ದಾರೆ. ನನಗೆ ನನ್ನ ಜನ್ಮಭೂಮಿ, ಕರ್ಮಭೂಮಿ ಹೊನ್ನಾಳಿ ನ್ಯಾಮತಿ ಅಭಿವೃದ್ಧಿ ಮಾಡಿದ್ದೀನಿ. ಕೋವಿಡ್ನಲ್ಲಿ ಕೆಲಸ ಮಾಡಿದ್ದೀನಿ. ಜನ ಮೆಚ್ಚುವ ರೀತಿಯಲ್ಲಿ ಕೆಲಸ ಮಾಡಿ, ಆತ್ಮ ಮೆಚ್ಚುವ ರೀತಿಯಲ್ಲಿ ಕೆಲಸ ಮಾಡಿದ್ದೀನಿ. ಹೊನ್ನಾಳಿಯೇ ನನ್ನ ಜನ್ಮಭೂಮಿ. ಹಾಗೆ ನೋಡಿ, ದಾವಣಗೆರೆ ದಕ್ಷಿಣ ಕಳೆದ ಬಾರಿ ಶಾಮನೂರು ಶಿವಶಂಕರಪ್ಪನವರು ಹಿರಿಯರು, ಅವರು ಕೊನೆ ಚುನಾವಣೆ ಅಂತೇಳಿ ಮತದಾರರು ಮತ ಹಾಕಿದರು. ಕಾಂಗ್ರೆಸ್ ಅಲ್ಲ, ಯಜಮಾನರಿಗಂತ ಮತ ಹಾಕಿದರು. ಅವರ ನಿಧನದಿಂದ ಆ ಸ್ಥಾನ ತೆರವಾಗಿದೆ. ಆ ಒಂದು ಉಪಚುನಾವಣೆಗೆ ಯಾರನ್ನು ಅಭ್ಯರ್ಥಿ ಮಾಡಬೇಕಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರುಗಳು, ರಾಜ್ಯದ ಅಧ್ಯಕ್ಷರು, ರಾಜ್ಯದ ಮುಖಂಡರುಗಳು, ಕೋರ್ ಕಮಿಟಿ ಸದಸ್ಯರು ನಿರ್ಣಯವನ್ನು ಮಾಡ್ತಾರೆ. ಉಪಚುನಾವಣೆ ಬಗ್ಗೆ ಮಾತಾಡುವಷ್ಟು ನಾನು ದೊಡ್ಡವನಲ್ಲ. ಅಲ್ಲಿ ಯಾರನ್ನ ಪಕ್ಷ ಅಭ್ಯರ್ಥಿ ಮಾಡುತ್ತೆ, ನಾನು ಒಂದು ದಿವಸಕ್ಕೆ 18 ತಾಸು ನಾನು ಯಾವತ್ತೂ ಶ್ರಮಜೀವಿ. ನನಗೆ ಜನರಿದ್ದರೆ ಅವರು ಮಾತಾಡ್ತಿದ್ದೆ ಎನರ್ಜಿ ಬೂಸ್ಟ್ ಆಗುತ್ತೆ. ನನಗೆ ಜನರ ಮಧ್ಯದ ಕೆಲಸ ಮಾಡೋಣ. ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರೆ ನೋಡೋಣ, ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ. ನರೇಂದ್ರ ಮೋದಿಜಿಯವರು ಏನು ಹೇಳಿದ್ದಾರೆ? ಒಬ್ಬ ದೇಶದ ಪ್ರಧಾನಮಂತ್ರಿ, ವಿಶ್ವ ಮೆಚ್ಚಿದ ನಾಯಕ, 45 ವರ್ಷದ ನಿತಿನ್ ನವೀನ್ರವ್ರನ್ನ ನನ್ನ ಬಾಸ್ ಅಂದರು. ನಮಗೆ ಆದರ್ಶ. ಅಟಲ್ಜಿಯವರು ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ, ಅದು ನಮಗೆ ಆದರ್ಶ. ಯಡಿಯೂರಪ್ಪನವ್ರ ಹೋರಾಟಗಳು ಸ್ಫೂರ್ತಿ ನನಗೆ ಆದರ್ಶ. ಇವತ್ತು ಪಕ್ಷ ಯಾರಿಗೆ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ವ್ಯಕ್ತಿ ಗಮನ, ಪಕ್ಷನೇ ನಿರ್ಣಯ. ಪಕ್ಷದ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ಅಧ್ಯಕ್ಷರು, ಕೋರ್ ಕಮಿಟಿಯ ಸದಸ್ಯರುಗಳು ಯಾರಿಗೆ ಅವಕಾಶ ಕೊಡ್ತಾರೆ, ಅವಕಾಶ ಕೊಟ್ಟದ್ದನ್ನು ಸದುಪಯೋಗ ಮಾಡಿಕೊಂಡು ದಾವಣಗೆರೆ ದಕ್ಷಿಣದ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಆಯ್ಕೆಗೆ ನಮ್ಮೆಲ್ಲ ಶ್ರಮವನ್ನು ಬೆವರು ಸುರಿಸಿ ಅಭ್ಯರ್ಥಿ ಗೆಲುವಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ನೋಡೋಣ, ಇಲ್ಲಿ ನಾವು ಅವರೇನು ಶತ್ರುಗಳಲ್ಲ, ಒಂದೇ ಪಾರ್ಟಿಲಿದ್ದವರು. ಯಾವುದೋ ಕಾರಣಕ್ಕೆ ರಾಜಕೀಯ ಅಂದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಹಜ. ಮನಸ್ಸುಗಳು ಒಂದಾಗಬೇಕು. ಮನಸ್ಸುಗಳು ಒಂದಾದಾಗ ಸಹಜವಾಗಿ ಪಕ್ಷದ ಬಗ್ಗೆ ಗೌರವ ಇದೆ. ಯಾವುದು ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ಅಧ್ಯಕ್ಷರು, ಹಿರಿಯರು ಒಟ್ಟಾಗಿ ಹೋಗ್ಬೇಕು, ಒಂದಾಗಬೇಕು, ಗೊಂದಲಗಳು ಆಗಬಾರ್ದು ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ. ಅವರ ಸಲಹೆಗಳನ್ನು ಸ್ವೀಕರಿಸಿ ಅವರ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಬಲಿಷ್ಠ ಮಾಡ್ತೀವಿ.